So hi guys, hello, welcome to another reaction video. Welcome to Krishna 2.0 reaction channel. ಯಾರು ಸಂಬಂಧ ಪ್ಲೀಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ and ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ರೆಡ್ ಬಟನ್ ಅದ ಜಲ್ದಿ ಹೋಗ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ತಿಲ್ಲ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ಕೊರಿ ಕೃಷ್ಣ ಅಫಿಷಿಯಲ್ ಅಂತ ಆ್ಯಂಡ್ ವಿ ಆರ್ ವಿತ್ ಆನ್ ದ ನ್ಯೂ ಟ್ರ್ಯಾಕ್ ಜೊತೆ ಫ್ರಮ್ ದ ಮೂವಿ ಕೆಂಡದ ಸೇರೋಗು. ಸೊ ರೀಸೆಂಟ್ಲಿ ಒಂದು ಟ್ರ್ಯಾಕ್ ನಾವು ರಿಯಾಕ್ಷನ್ ಮಾಡಿದ್ವಿ ಇದು ಮೂವಿದ ಲವ್ ಧೋಕಾ ಸಮಥಿಂಗ್ ಯಾ ಲವ್ ಜಿಯಾದ ಲೈಕ್ ಲವ್ ಜಿಯಾದ ಏನು ನಡೆಯೋದಿಲ್ಲ. ಸೊ ಒಂದು ಅವೇರ್ನೆಸ್ ವೀಡಿಯೋ ನಮ್ಮ ಹಿಂದೂ ಹುಡುಗಿಯರ ಸಂಬಂಧ ಅವೇರ್ನೆಸ್ ವೀಡಿಯೋ ಕಾನ್ಸೆಪ್ಟ್ದಾಗಿರೋ ಒಂದು ಟ್ರ್ಯಾಕ್ ಅದ ಇದು ಮೂವಿದ. ಸೊ ಅದ ಮೂವಿದ ಇನ್ನೊಂದು ಟ್ರ್ಯಾಕ್. ಸೊ ಇಲ್ಲಿ ನಮ್ಗೆ ಪೂರಾ ಒಂದು ಕಡೆಯಿಂದ ಇಮೋಷ್ನಲ್ ಆಗಿ ಒಂದು ಗುಡ್ ಮೆಸೇಜ್ ಮೂವಿ ಅನ್ಕೋತೀನಿ ನಾನೇನಿದೆ. ಬಿಕಾಸ್ ನಮ್ಗೆ ಟ್ರ್ಯಾಕ್ಗಳು ಹೆಸರುಗಳು ಹಂಗೆ ಸಿಗತ್ತಾವ. ಓಕೆ, ಸೊ ಅದ್ರಾಗ ನಮ್ಮ ಒಂದು ಲವ್ ಜಿಹಾದ್ ಬಗ್ಗೆ ಇತ್ತು. ಸೊ ಯಾವ ಟೈಪ್ ಮಳ್ಳು ಮಾಡಿ ಹಿಂದೂ ಹುಡುಗಿಯರನ್ನ ಕನ್ವರ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ. ಸೊ ಅದರ ಅವೇರ್ನೆಸ್ದಾಗ ಒಂದು ವಿಡಿಯೋ ಸಿಕ್ಕಿತ್ತು. ಸೊ ಅದ ಮೂವಿದ ಇನ್ನೊಂದು ಟ್ರ್ಯಾಕ್ ತಾಯಿ ನೀ ಇರಬೇಕಿತ್ತು. ಓಕೆ, ಸೊ ಇಲ್ಲಿ ಟೈಟಲ್ ಹೇಳಾಕತೈತಿ ನೀ ಇರಬೇಕಿತ್ತು ಅಂದ್ರೆ ತನ್ನ ತಾಯಿಗೆ ಹೇಳಾಕತ್ತಾರು ಇಲ್ಲ ಹೇಳಾಕತ್ತಾಳ ಇಲ್ಲ ಹೇಳಾಕತ್ತಾನ ನೀ ಇರಬೇಕಿತ್ತು. ಓಕೆ, ಸೊ ಸ್ವಲ್ಪ ನಾವು ಡಿಸ್ಕ್ರಿಪ್ಷನ್ದಾಗ ಹೋದ್ರೆ ಮೂವಿ ಡೀಟೇಲ್ಸ್, ಮೂವಿ ನೇಮ್ ಬಂದ್ಬಿಟ್ಟು ಕೆಂಡದ ಸೆರಗು, ಸಾಂಗ್ ನೇಮ್ ಬಂದ್ಬಿಟ್ಟು ತಾಯಿ ನೀ ಇರಬೇಕಿತ್ತು. ಮೂವಿ ಕ್ರೆಡಿಟ್ಸ್ ಬ್ಯಾನರ್ ಶ್ರೀ ಮುತ್ತು ಟ್ಯಾಕೀಸ್ ಓಕೆ ಟ್ಯಾಕೀಸ್ ಎಸ್ ಕೆ ಪ್ರೊಡಕ್ಷನ್ಸ್. ಡೈರೆಕ್ಟರ್ ಬಂದ್ಬಿಟ್ಟು ರಾಕಿ ಸೋಮ್ಳಿ ಅವರು ಅದಾರ ಆ್ಯಂಡ್ ಪ್ರೊಡ್ಯೂಸರ್ ಬಂದ್ಬಿಟ್ಟು ಕೆ ಕೋಟೇಶ್ ಗೌಡ ಅವರ. ಡಿ ಒ ಪಿ ಬಂದ್ಬಿಟ್ಟು ವಿಪಿನ್ ವಿ ರಾಜ್. ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ವೀರೇಶ್ ಅವರು ಅದಾರ ಆ್ಯಂಡ್ ಸಾಂಗ್ ಕ್ರೆಡಿಟ್ಸ್ ಸಿಂಗರ್ ಬಂದ್ಬಿಟ್ಟು ರಾಕಿ ಸೋಮ್ಳಿ ಅವರು ಅದಾರ. ಅದ್ರಾಗೂ ರಾಕಿ ಬೈನ ಇದ್ರು ಅನ್ಕೊಂಡೆ ಯಾ. ಆ್ಯಂಡ್ ಸಾಧು ಕೋಕಿಲ ಓಕೆ ಸಾಧು ಕೋಕಿಲ ಅವ್ರು ಅದಾರ. ಸೊ ಇಲ್ಲಿ ನಮಗೆ ಲೆಜೆಂಡ್ರಿ ಸಿಂಗರ್ಸ್ ಅದಾರ ಅನ್ಕೋತೀನಿ. ಆ್ಯಂಡ್ ನಾದೀರ್ ಬಾನು ಅವ್ರು ಅದಾರ, ನಾದೀರಾ ಬಾನು ಅವರು. ಆ್ಯಂಡ್ ಲಿರಿಕ್ಸ್ ಬಂದ್ಬಿಟ್ಟು ರಾಕಿ ಬೈ ಕಡೆಯಿಂದ ಐತಿ, ರಾಕಿ ಬಾ ಎಲ್ಲ ಕಡೆ. ಎಡಿಟರ್ ಬಂದ್ಬಿಟ್ಟು ಶ್ರೀಕಾಂತ್ ಬೈ ಅದಾರ. ಸೊ ಪ್ಲೀಸ್ ಚೆಕ್ಔಟ್ ಮಾಡಿ ಡಿಸ್ಕ್ರಿಪ್ಷನ್ದಾಗ ಎಲ್ಲರಿಗೂ, ಬಿಕಾಸ್ ಇಟ್ಸ್ ಅ ಮೂವಿ. ಸೊ ಭಾಳ ಮಂದಿ ಮೇಕಪ್ ಆಯಿತು, ಕಾಸ್ಟ್ಯೂಮ್ ಸ್ಟಂಟ್, ಬ್ಯಾಕ್ಗ್ರೌಂಡ್ ಆ್ಯಕ್ಟ್ರಸ್ ಎಲ್ಲ ಇರ್ತಾರೆ. ಸೊ ಪ್ಲೀಸ್ ಕೋ ಆ್ಯಕ್ಟ್ರಸ್ ಎಲ್ಲ ಇರ್ತಾರೆ. ಸೊ ಬಿಗ್ ಶಾರ್ಟ್ ಔಟ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಲೇಟ್ ಮಾಡೋದು ಬೇಡ. ಓಕೆ, ಇಲ್ಲಿ ಒಂದು ಡಿಸ್ಕ್ರಿಪ್ಷನ್ದಾಗ ಒಂದು 2 ಲೈನ್ ಅದಾವ. ನೋವಿನಲ್ಲಿ ಜೊತೆಗಿದ್ದು ಸುಖ ಬಂದಾಗ ನಮ್ಮಿಂದ ದೂರವಾದ ವಿಶ್ವದ ಎಲ್ಲ ತಾಯಿಯಂದಿರಿಗೂ ಈ ಹಾಡು ಅರ್ಪಣೆ. ಸೊ ನಮಗೆ ಈ ಒಂದು ಡಿಸ್ಕ್ರಿಪ್ಷನ್ದಾಗ ಗೊತ್ತಾಯ್ತು ಆ್ಯಂಡ್ ಆ ಟೈಟಲ್ ನೋಡಿ ಅರ್ಧ ಗೊತ್ತಾಗಿತ್ತು. ಸೊ ಡಿಸ್ಕ್ರಿಪ್ಷನ್ದಾಗ ನೋಡಿ ಗೊತ್ತಾಯ್ತು. ಸೊ ದುಃಖದಾಗ ಅಂದ್ರೆ ನಮಗೆ ಕಷ್ಟ ಬಂದಾಗ ಆ ಕಷ್ಟ ನಮಗೆ ಗೊತ್ತಾಗ್ಲಾರ್ದಂಗೆ ನಮಗೆ ಸಾಕೊಂಡು ಬಂದ ತಾಯಿ ಇವತ್ತು ತನ್ನ ಮಗ ಇಲ್ಲ ತನ್ನ ಮಗಳ, ಬಿಕಾಸ್ ಅಲ್ಲಿ ನಮಗೆ ಫಿಮೇಲ್ ಇವು ಅದಾವ. ಸೊ ತನ್ನ ಮಗಳ ಇವತ್ತು ಎಲ್ಲ ಥರ ಒಂದು ಸುಖ ಅಂದ್ರೆ ಎಲ್ಲ ಥರ ಅಚೀವ್ಮೆಂಟ್ ಅವ್ರ ಎಲ್ಸ್ ಫೈನಾನ್ಷಿಯಲಿ ಆಯಿತು ಅಚೀವ್ಮೆಂಟ್ ಮಾಡಿದಾಗ ಆ ಸುಖ ನೋಡೋಕೆ ಅಕ್ಕಿ ಇಲ್ಲ ಅಂದ್ರೆ ತಾಯಿ ಇಲ್ಲ. ಹಾಗೆ ಸೊ ಅದು ಲೆಟ್ಸ್ ಗೋ. ದುಃಖದಾಗಿದ್ದಾಕಿ ಸುಖದಾಗಿಲ್ಲ. ಮ್ಯೂಸಿಕ್ ಕೈ ತುತ್ತು ಕೊಟ್ಟವಳೆ ನನ್ನ ಬಿಟ್ಟು ಹೊಂಟವಳೆ, ಯಾರಿಗೆ ನಾ ಅಮ್ಮ ಅಂತ ಕೂಗಲೇ, ನೋವನ್ನು ಪಟ್ಟವಳೆ ನನ್ನನ್ನು ನೋಡಿದಕ್ಕವಳೆ, ಯಾರಿಗೆ ನಾ ಅಮ್ಮ ಅಂತ ಕೂಗಲೇ, ಹೊತ್ತಿಗೆ ತುತ್ತು ಕೊಟ್ಟವಳು ಇದ್ದಕ್ಕಿದ್ದ ಹಾಗೆ ಬಿಟ್ಟು ಹೊಂಟವಳು, ಹೊತ್ತಿಗೆ ತುತ್ತು ಕೊಟ್ಟವಳು ಇದ್ದಕ್ಕಿದ್ದ ಹಾಗೆ. ವಾಟ್ ಎಲ್ಲ ಇರುತ್ತೆ ಬ್ರೋ. ಸೊ ಬೆಂಕಿ ಅಪ್ರಿಷಿಯೇಟ್ ದ್ಯಾಟ್ಸ್ ದ ಥಿಂಗ್. ಒಬ್ಬಾಕಿ ತಾಯಿ ತನ್ನ ಮಗನ ಲೈಕ್ ವಾಟ್ ಯು ಸೇ ಒಂದು ಖುಷಿ ಟೈಮ್ದಾಗ ಇರ್ತಾಳೆ ಗೊತ್ತಿಲ್ಲ, ತನ್ನ ಮಗ ದುಃಖದಾಗ ಅದಾನು ತನ್ನ ಮಗಳು ದುಃಖದಾಗ ಇರ್ತಾಳಂದ್ರೆ ತಾಯಿ ಇದ್ದೇ ಇರ್ತಾಳೆ. ಸೊ ಅದೇ ರೀತಿ ಸ್ಟಾರ್ಟಿಂಗ್ ಕಷ್ಟದ ಟೈಮ್ದಾಗ ತಾಯಿ ಜೊತೆಗಿದ್ಲ. ಸೊ ಸುಖ ಹೆಂಗೆ ಬಂತ ಹಂಗೆ ತಾಯಿನೂ ಗಾಯಬಾದ್ಲು. ಸೊ ಸಿಂಪಲ್ ಸುಖ ಅಂತಾರಲ್ಲ, ಆ ಖುಷಿ ಪಟ್ಟಾರೇನು
ಆ ಖುಷಿ ಪಡೋರೇ ಇಲ್ಲಂದ್ರೆ ಬಾಯ್. ದ ಲೈನ್. ಕೈ ತುತ್ತು ಕೊಟ್ಟವಳೆ ನನ್ನ ಬಿಟ್ಟು ಹೊಂಟವಳೆ, ಯಾರಿಗೆ ನಾ ಅಮ್ಮ ಅಂತ ಕೂಗಲೇ. ನೋವನ್ನು ಪಟ್ಟವಳೆ ನನ್ನನ್ನು ನೋಡಿ ನಕ್ಕವಳೆ, ಯಾರಿಗೆ ನಾ ಅಮ್ಮ ಅಂತ ಕೂಗಲೇ. ಹೊತ್ತು ಹೊತ್ತಿಗೆ ತುತ್ತು ಕೊಟ್ಟವಳು, ಇದ್ದಕ್ಕಿದ್ದ ಹಾಗೆ ಬಿಟ್ಟು ಹೊಂಟವಳು. ಹೊತ್ತು ಹೊತ್ತಿಗೆ ತುತ್ತು ಕೊಟ್ಟವಳು, ಇದ್ದಕ್ಕಿದ್ದ ಹಾಗೆ ಬಿಟ್ಟು ಹೊಂಟವಳು. ತಾಯೇ ನೀನಿರಬೇಕಿತ್ತು, ತಾಯೇ ನೀನಿರಬೇಕಿತ್ತು. ಆ್ಯಂಡ್ ದ ಮ್ಯೂಸಿಕ್, ಆ ಮ್ಯೂಸಿಕ್ಕು ನಮ್ಮನ್ನ ಫೀಲ್ದಾಗ ಇಡಾತೈತೆ ಬ್ರೋ. ಜೋಗುಳ ಹಾಡಿ ಜೋಪಾನ ಮಾಡಿ, ಬಿಟ್ಟೋಗಬೇಡ ನನ್ನ ಒಂಟಿ ಮಾಡಿ. ನೋವನ್ನು ನೋಡಿ ನೆಮ್ಮದಿ ನೀಡಿ, ವಾವ್. ಖುಷಿಯ ನೋಡದೆ ನೀನೋದೆ ಓಡಿ. ಯಾರಿದ್ದರೇನು ಏನಿದ್ದರೇನು, ನೀನಿಲ್ಲದ ಮೇಲೆ ನನಗಿನ್ನು ಯಾರು. ನಾ ಹೇಳಿಲ್ಲ ಬ್ರೋ, ದಿಸ್ ಇಸ್ ಅ ಲೈನ್. ತಂದೆ ತಾಯಿನೇ ಇಲ್ಲಂದ್ರೆ ಏನಿದ್ರೆ ಏನು ಪ್ರಯೋಜನ, ರೈಟ್? ಅವ್ರಿದ್ದಾಗ ಆ ಖುಷಿ ಅವ್ರ ಜೊತೆ ಶೇರ್ ಮಾಡ್ಬೋದು. ಅವ್ರು ಇಲ್ಲ ಅಂದ್ಕೊಳ್ಳಿ ಆ ಖುಷಿ ತೊಗೊಂಡು ಲೈಕ್ ಅಚೀವ್ಮೆಂಟ್ ತೊಗೊಂಡು ಏನು ಮಾಡೋದು, ವೇಸ್ಟ್ಲ. ಸೊ ಅಂತಾರಲ್ಲ ಬೈ, ಅವ್ರಿದ್ದಾಗ ಎಲ್ಲ ಪಡ್ಕೊಂಬಿಡ್ಬೇಕು. ಆ್ಯಂಡ್ ಇಲ್ಲೊಂದು ಲೈನ್ ಬಂತು, ಏನಿದ್ರೆ ಏನು ಯಾರಿದ್ರೆ ಏನು, ಅವರೇ ಇಲ್ಲಂದ್ರೆ ಏನು, ಯಾರು ಬೇಕು ನಮಗೆ? ಏಕಾಂಗಿ ಜೀವನ ಎದಕ್ಕೆ ಬೇಕು ನಮಗೆ? ಸೊ ಅವ್ರಿಲ್ಲಂದ್ರೆ ಏನೂ ಇಲ್ಲ. ಜೋಗುಳ ಹಾಡಿ ಜೋಪಾನ ಮಾಡಿ, ಬಿಟ್ಟೋಗಬೇಡ ನನ್ನ ಒಂಟಿ ಮಾಡಿ. ನೋವನ್ನು ನೋಡಿ ನೆಮ್ಮದಿ ನೀಡಿ, ಖುಷಿಯ ನೋಡದೆ ನೀನೋದೆ ಓಡಿ. ಯಾರಿದ್ದರೇನು ಏನಿದ್ದರೇನು, ನೀನಿಲ್ಲದ ಮೇಲೆ ನನಗಿನ್ನು ಯಾರು. ಅಮ್ಮನ ಮಡಿಲು ಬೆಚ್ಚನೆ ಗೂಡು, ಅಮ್ಮನ ಹಾಡಿ ನಿಮ್ಮನೆ ನೋಡು. ಸೋತಾಗ ಜೊತೆಗೆ ನಿಂತವಳು, ಗೆಲುವ ನೋಡದೆ ಹೋದವಳು. ತಾಯೇ ನೀನಿರಬೇಕಿತ್ತು, ತಾಯೇ ನೀನಿರಬೇಕಿತ್ತು. ಕೈ ತುತ್ತು ಕೊಟ್ಟವಳೆ ನನ್ನ ಬಿಟ್ಟು ಹೊಂಟವಳೆ, ಯಾರಿಗೆ ನಾ ಅಮ್ಮ ಅಂತ ಕೂಗಲೇ. ನೋವನ್ನು ಪಟ್ಟವಳೆ ನನ್ನ ನೋಡಿ ನಕ್ಕವಳೆ, ಯಾರಿಗೆ ನಾ ಅಮ್ಮ ಅಂತ ಕೂಗಲೇ. ಯಾರಿಗೆ ನಾ ಅಮ್ಮ ಅಂತ ಕೂಗಲೇ. ಒಮ್ಮೆ ಇಂಥ ಸಾಂಗ್ ಕೇಳಬಾರ್ದು ಅನ್ಸ್ಬಿಡ್ತೈತೆ ನನಗೆ. ಯಾ ಸೊ ಇವನ್ನ ಈ ಟೈಪ್ ಒಂದು ಸಾಂಗ್ಗಳು ಲೈಕ್ ಪೇರೆಂಟ್ಸ್ ಸೆಂಟಿಮೆಂಟಲ್ ಸಾಂಗ್ಸ್ ಅನ್ಬೋದು. ನಾನು ಒಂದು ದೇವ್ರ ಸಾಂಗ್ಸ್ ಅನ್ಬೋದು. ನಾನು ದೇವ್ರ ಸಾಂಗ್ ಅಂತೂ ಅನ್ನಂಗಿಲ್ಲ, ಬಿಕಾಸ್ ಇದರ ನಾವು ಕಳ್ಕೊಳತ್ತೀವಿ. ಸೊ ಐ ಡೋಂಟ್ ವಾಂಟ್ ಟು. ಓಕೆ, ಸೊ ಈ ಇಂಥ ಟ್ರ್ಯಾಕ್ಗಳು ನಮಗೆ ಆಲ್ಮೋಸ್ಟ್ ಭಯ ಹುಟ್ಟಿಸ್ಬಿಡ್ತಾವೆ ಅನ್ಕೋರಿ. ಫಾರ್ ಮೀ, ಐ ಡೋಂಟ್ ನೋ ಅಬೌಟ್ ಅದರ್ಸ್, ಬಟ್ ನನಗೆ ಭಯ ಹುಟ್ಟಿಸ್ಬಿಡ್ತಾವೆ. ವಾಟ್ ಇಟ್ಸ್ ಅ ರಿಯಾಲಿಟಿ, ಬಟ್ ಫೀಲ್ ಕೊಡ್ತಾವಲ್ಲ, ಇಂಥ ಸಿಚುವೇಶನ್ ನಮಗೊಂದು ದಿನ ಬರ್ತದೆ.
ಐ ಡೋಂಟ್ ನೋ ಪಾಕ ಹಾಟ್ರ ಭಯ ಆ ಸಿಚುವೇಶನ್ ಬರೋದು ಬೇಡ ದೇವ್ರ ದಯದಿಂದ ನಾ ಹೇಳ್ತೇನೆ. ಐ ಡೋಂಟ್ ನೋ. ಸೊ ಇಂಥವು ರಿಯಾಕ್ಷನ್ಸ್ ನಾನು ಟ್ರೈ ಮಾಡ್ತೇನೆ ಒಮ್ಮೆ ಮಾಡಬಾರ್ದಂದು. ಬಟ್ ವಾಟ್ ವಿ ಸೇ ಇಟ್ಸ್ ಅ ಕಂಟೆಂಟ್ ಅಂತ ನಾವು ಮಾಡ್ದೇವು, ಬಟ್ ನಮ್ಮನ್ನ ಫೀಲಿಂಗ್ದಾಗ ಹೋಗ್ಬಿಡ್ತಾರೆ. ಏನೋ ಅದು ವಿಚಾರ ಕುಂತು ಬಿಡ್ತದೆ. ಓಕೆ, ಆಲ್ಮೋಸ್ಟ್ ನಂಗೆ 3-4 ಡೇಸ್ ಇರ್ತದೆ ಅದು ವಿಚಾರ. ಏನೋ ಒಂದು ರಿಯಾಕ್ಷನ್ ಮಾಡ್ರೆ ಆ ಸಾಂಗ್ಗಳು ಓಡ್ತಿರ್ತೈತಿ. ಬಿಕಾಸ್ ಅದು ಡೀಪ್ ಫೀಲಿಂಗ್ಸ್ ಅಲ್ಲ ಅವು. ತಂದೆ ತಾಯಿ ಅನ್ನೋದು ಮೊದಲ ಇಮೋಷನ್ಸ್ ಬಾಯ್. ಅದ್ರ ಮೇಲೆ ಒಂದು ಸಾಂಗ್ ಬಂದ್ಬಿಟ್ಟು ಆಟೋಮೆಟಿಕ್ ಅವು ಕಂಟಿನ್ಯೂ ಮನಸ್ಸಾಗ ಹಿಂಗೆ ಓಡ್ಯಾಡ್ತಿರ್ತಾವೆ ಮೂಲ್ಯಾಗ ಎಲ್ಲಾರ. ಒಂದು ಸೆಕೆಂಡ್ ಹಿಂಗೆ ಸುಮ್ಮ ಕುಂತ್ಬಿಟ್ರೆ ನೆನಪು ಬಂದ್ಬಿಡ್ತಾವೆ, ಓ ಬಾಯ್ ನಾನು ಅದೀನಿ ಒಳಗೆ ಫೀಲಿಂಗ್ ಅಂತ. ಸೊ ಯಾ, ಒನ್ ಆಫ್ ದ ಬೆಸ್ಟ್ ಟ್ರ್ಯಾಕ್ಸ್ ಅಬೌಟ್ ಲೈಕ್ ತಂದೆ ತಾಯಿ ಮೇಲೆ. ಆ್ಯಂಡ್ ಇಲ್ಲಿ ಒಂದು ಪರ್ಟಿಕ್ಯುಲರಾಗಿ ತಾಯಿ ಮೇಲೆ ಐತಿ ಟ್ರ್ಯಾಕ್. ಆ್ಯಂಡ್ ಲೆಟ್ಸ್ ಸಿ ನೋಡು ನಮಗೆ ಈ ಮೂವಿ ಮೇನ್ ಥಿಂಗ್ ದ ಮೂವಿ. ನಾನು ಮೂವಿನ ಜಾಸ್ತಿ ನಿಮಗೆ ಹೆಡ್ಲೈನ್ ಮಾಡಿ ಹೇಳಾಕತ್ತೀನಿ. ಬಿಕಾಸ್ ನಮಗೆ ಇಲ್ಲಿ ಫಸ್ಟ್ ಟ್ರ್ಯಾಕ್ದಾಗೂ ಬೆವರು ಭಾಳ ಬರತ್ತೈತೆ ನನಗೆ ಇವತ್ತು. ಓಕೆ, ಹೀಟ್ ಐತಿ. ಫಸ್ಟ್ ಟ್ರ್ಯಾಕ್ದಾಗೂ ನಮ್ಗೆ ಒಂದು ಅವೇರ್ನೆಸ್ ಇದು ಬಂತು. ಆ್ಯಂಡ್ ಸೆಕೆಂಡ್ ಟ್ರ್ಯಾಕ್ದಾಗ ನಮ್ಗೆ ಇಮೋಷ್ನಲ್ ಟಚ್ ಆತ. ಸೊ ಇಮೋಷನ್ಸ್ ಹಿಟ್ ಅದು. ಸೊ ಲೆಟ್ಸ್ ಸಿ ನೋಡು ಮೂವಿ ಯಾವುದ್ರ ಮೇಲೆ ಐತಂತ. ಓಕೆ, ಇಟ್ಸ್ ನಮ್ಗೆ ಭಾಳ ಕ್ವಶನ್ ಮಾರ್ಕ್ ಬಂದು ಅನ್ಕೋರಿ. ಆ್ಯಂಡ್ ಇದ್ರಾಗಿರೋ ಲಿರಿಕ್ಸ್ ಲೈಕ್ ಅಂತಾರಲ್ಲ ಬೈ, ಇಟ್ಸ್ ಅ ನಾರ್ಮಲ್ ಲಿರಿಕ್ಸ್. ಓಕೆ, ಆ ನಾರ್ಮಲ್ ಲಿರಿಕ್ಸ್ ಎದಕ್ಕೆ ಕಾಣಕತ್ತೀನಿ ಅಂದ್ರೆ ಎವ್ರಿ ವರ್ಡ್ ಫೀಲ್ ಆಗತೈತಿ, ಹಿಟ್ ಆಗತೈತಿ. ಓಕೆ, ಅಂತಾರಲ್ಲ ನೀ ಜಸ್ಟ್ ಆ ಸಾಂಗ್ ಒಂದ್ಸತಿ ಕೇಳಿ ಸೆಕೆಂಡ್ ಟೈಮ್ ನೀ ಅದ್ರ ಜೊತೆ ಹಾಡ್ಬಿಡ್ಬೋದು ಅನ್ಕೋರಿ. ಅರ್ಥ ಆಯ್ತಾ? ಅಂದ್ರೆ ಅಷ್ಟು ರಿಯಾಲಿಟಿ ವರ್ಡ್ಸ್ ಅದಾವೆ. ಆ್ಯಂಡ್ ನಮ್ಮ ಸಾಧು ಕೋಕಿಲ ಅವರು ಹಾಡ್ಯಾರ. ದ ಮೇನ್ ಥಿಂಗ್ ಐ ಥಿಂಕ್ ದ ಮ್ಯಾಜಿಕ್ ಇನ್ ವಾಯ್ಸ್ ಅನ್ಕೋರಿ. ಸೊ ಹೆಂಗೆ ಅಂತ ಹೇಳ್ರಿ, ಒರಿಜಿನಲ್ ಟ್ರ್ಯಾಕ್ ಲಿಂಕ್ ಡಿಸ್ಕ್ರಿಪ್ಷನ್ ಹೋಗಿ ಚೆಕ್ಔಟ್ ಮಾಡಿರಿ, ಅಪ್ರಿಷಿಯೇಟ್ ಮಾಡಿರಿ, ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿರಿ. ಆ್ಯಂಡ್ ನಿಮ್ಮ ತಾಯಿ ಮೇಲೆ ಯಾರಿಗೆ ಎಲ್ಲರಿಗೂ ಇರ್ತೈತಿ, ಬಟ್ ನಾ ಹೇಳೋದೆ ಜಸ್ಟ್ ಶೇರ್ ಮಾಡಿರಿ. ನಾನು ಇದ್ರ ಜಾಸ್ತಿ ಹೇಳುವುದಿಲ್ಲ ಬಿಕಾಸ್ ಯಾ ಆ ಫೀಲಿಂಗ್ ಇರ್ತದೆ. ಬಟ್ ಜಸ್ಟ್ ಇಂಥ ಟ್ರ್ಯಾಕ್ ನೋಡಿ ಅಟ್ಲೀಸ್ಟ್ ನಿಮ್ಮ ತಂದೆ ತಾಯಿ ಮೇಲೆ ಸ್ವಲ್ಪ ಜಾಸ್ತಿ ಫೀಲ್ ಹುಟ್ಟಲಿ, ನಿಮ್ಮ ತಂದೆ ತಾಯಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ರಿ ಅಂತ. ಬಿಕಾಸ್ ಐ ಡೂ ಓಕೆ. ನನಗೇನಾದ್ರೂ ಸೀದಾ ಮಮ್ಮಿ ಪಪ್ಪಾಗೆ ಫೋನ್ ಹಚ್ತಾನ. ಯಾ ಲೈಕ್ ನಾ ದೂರ ಇರ್ತೀನಿ, ಬಟ್ 1 ಸೆಕೆಂಡ್ದಾಗ ಕಾಲ್ದಾಗ ಇರ್ತಾರೆ ನಮಗೆ. ಓಕೆ, ಸೊ ದ್ಯಾಟ್ಸ್ ದ ಮೇನ್ ಥಿಂಗ್. ಅಚೀವ್ಮೆಂಟ್ ದ್ಯಾಟ್ಸ್ ದ ಅದ್ರ ಸಂಬಂಧ ಅಚೀವ್ ಮಾಡಕ್ಕೆ ನಿಂತುಬಿಟ್ಟಿವಿ ನಾವು. ಅವರಿದ್ದಾಗ ಲ್ಯಾಂಬರ್ಗಿನದಾಗ ಕುಂದಿರಿಸ್ಬಿಡ್ತಾನೆ. ಸೊ ಹೆಂಗೆ ಅಂತ ಹೇಳಿ ಒರಿಜಿನಲ್ ಟ್ರ್ಯಾಕ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಹೋಗಿ ಚೆಕ್ಔಟ್ ಮಾಡಿರಿ, ಅಪ್ರಿಷಿಯೇಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ರಿಯಾಕ್ಷನ್ ಜೊತೆ. ಅಲ್ಲಿ ಟೇಕ್ ಕೇರ್, ಬಿಡಬೇಡ ನೀವು. ಹೋಪ ನಿಮ್ಮ ಮನ ಅದೊಂದು ದೊಡ್ಡ ತೋಪ. ಬಾಯ್.